ಅಮೆರಿಕ ವಿರುದ್ಧ ಸಮರಕ್ಕೆ ಹೌತಿ ಬಂಡುಕೋರರು ಹಮಾಸ್ ಕೂಡ ಹೊಂಚು ಹಾಕಿದೆ. ಇರಾನ್ ಪರವಾಗಿ ಅಖಾಡಕ್ಕಿಳಿದ ಹೌತಿ ಹಾಗೆ ಹಮಾಸ್ ಅಮೆರಿಕದ ಹಡಗುಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದೆ. ಹೌತಿ ಹಾಗೆ ಹಮಾಸ್ ಬಂಡುಕೋರರು ನೋಡಿ, ಈಗಾಗಲೇ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಅಮೆರಿಕ ಇರಾನ್ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿತು, ಅದು ಕೂಡ ಪರಮಾಣು ಸ್ಥಾವರಗಳ ಮೇಲೆ. ಯುರೇನಿಯಂ ಏನ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ವಿ, ಸೊ ಇದು ಸಿವಿಲ್ಗೋಸ್ಕರ ಅಲ್ಲ, ನೀವು ಅಣುಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರಿ. ಇದರಿಂದ ಬೇರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೂ ಕೂಡ ಇದರಿಂದ ಸಮಸ್ಯೆ ಉಂಟಾಗತ್ತೆ ಅಂತ. ಜೊತೆಗೆ ಈಗ ಇರಾನ್ಗೂ ಕೂಡ ಈಗ ಪ್ರತಿಷ್ಠೆ ಕದನ. ಯಾಕಂತ ಹೇಳಿದ್ರೆ ಇರಾನ್ ಈಗ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಅದರ ಗಡಿ ಹಂಚಿಕೊಂಡಿರೋ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದೆ. ಅವರೆದುರು ತಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಬೇಕಾದಂತ ಅನಿವಾರ್ಯತೆಗೆ ಇರಾನ್ಗಿದೆ. ಯಾಕಂತ ಹೇಳಿದ್ರೆ ಇರಾನ್ ಎನ್ನುವಂಥದ್ದು ಸ್ವಲ್ಪ ದೊಡ್ಡ ರಾಷ್ಟ್ರ, ಇಸ್ರೇಲ್ ಎನ್ನುವಂಥದ್ದು ಅತಿ ಪುಟ್ಟ ರಾಷ್ಟ್ರ, ಅದು ಕೂಡ ಯಹೂದಿ ರಾಷ್ಟ್ರ. ಒಂದು ಪುಟ್ಟ ರಾಷ್ಟ್ರನೇ ಇರಾನ್ ಹೊಡೆದಾಕ್ಬಿಟ್ರೆ ಮುಂದಿನ ಗತಿ ಏನು? ಮಾನಮರ್ಯಾದೆ ಇರುತ್ತಾ ಇರಾನ್ಗೆ? ಇರೋದಿಲ್ಲ. ಬೇರೆ ದೇಶಗಳು ಏನು ಮರ್ಯಾದೆ ಕೊಡ್ತಾರೆ ಇರಾನ್ಗೆ? ಇರೋದಿಲ್ಲ. ಆ ಕಾರಣದಿಂದ ಅಟ್ಲೀಸ್ಟ್ ಏನಾದ್ರೂ ಮಾಡಲೇಬೇಕಲ್ಲ. ನಾವು ಕೂಡ ಅಮೆರಿಕಕ್ಕೆ ಮೇಲೆ ದಾಳಿಯನ್ನ ಮಾಡೇ ಮಾಡ್ತೀವಿ ಇಂಥ ಒಂದು ಸಂದೇಶವನ್ನ ಈಗಾಗಲೇ ಇರಾನ್ ಕೂಡ ಮಾಡಿರುವಂತದ್ದು, ಪ್ರತಿಜ್ಞೆ ಕೂಡ ಮಾಡ್ಕೊಂಡಿದೆ. ನಾವು ಕೂಡ ನಾಗರಿಕರು ಅಂತೂ ನೋಡೋಲ್ಲ, ಯಾರಂತೂ ನೋಡೋಲ್ಲ, ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಈಗಾಗಲೇ ಕೊಟ್ಟಾಯ್ತು. ಹಾಗಾದ್ರೆ ಮುಂದೇನ್ ಆಗಬಹುದು ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತ. ಜೊತೆಗೆ ಅಮೆರಿಕ ಕೂಡ ಯಾವುದೇ ಕಾರಣಕ್ಕೂ ಇಸ್ರೇಲ್ನ ಬಿಟ್ಕೊಡಕ್ ಹೋಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 7 ಲಕ್ಷ ಮಂದಿ ಅಮೆರಿಕದವರು ಇಸ್ರೇಲ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದು ಕೂಡ ದ್ವಿಪೌರತ್ವವನ್ನು ಹೊಂದ್ಕೊಂಡಿದೆ. ಅಮೆರಿಕ ಹಾಗೆ ಇಸ್ರೇಲ್, ಅಲ್ಲೂ ವಾಸ ಮಾಡಬಹುದು ಇಸ್ರೇಲ್ ಅಲ್ಲಿ, ಇಲ್ಲೇ ಅಮೆರಿಕದಲ್ಲೂ ಕೂಡ ವಾಸ ಮಾಡಬಹುದು. ದ್ವಿಪೌರತ್ವ ಇರುವಂತದ್ದು ಇಸ್ರೇಲ್ ಹಾಗೆ ಅಮೆರಿಕ. ಒಂದ್ ಕಡೆಯಲ್ಲಿ ಅವರಿಬ್ರು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ. ಜೊತೆಗೆ ಈಗ ಅಣುಬಾಂಬ್ ರೆಡಿ ಆದ್ರೆ ಮಾತ್ರ ಇವೆಲ್ಲ ರಾಷ್ಟ್ರಕ್ಕೆ ಕಷ್ಟ. ಇರಾನ್ ಮಾಡ್ತಾ ಇರುವಂತಹ ಅಣುಬಾಂಬ್ ಮಾರಕ. ಇದನ್ನ ಕಂಪ್ಲೀಟ್ ಅಮೆರಿಕ ವಿರುದ್ಧ ಸಮರಕ್ಕೆ ಹೌತಿ ಬಂಡುಕೋರರು ಹಮಾಸ್ ಕೂಡ ಹೊಂಚು ಹಾಕಿದೆ. ಇರಾನ್ ಪರವಾಗಿ ಅಖಾಡಕ್ಕಿಳಿದ ಹೌತಿ ಹಾಗೆ ಹಮಾಸ್ ಅಮೆರಿಕದ ಹಡಗುಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದೆ. ಹೌತಿ ಹಾಗೆ ಹಮಾಸ್ ಬಂಡುಕೋರರು ನೋಡಿ, ಈಗಾಗಲೇ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಅಮೆರಿಕ ಇರಾನ್ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿತು, ಅದು ಕೂಡ ಪರಮಾಣು ಸ್ಥಾವರಗಳ ಮೇಲೆ. ಯುರೇನಿಯಂ ಏನ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ವಿ, ಸೊ ಇದು ಸಿವಿಲ್ಗೋಸ್ಕರ ಅಲ್ಲ, ನೀವು ಅಣುಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರಿ. ಇದರಿಂದ ಬೇರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೂ ಕೂಡ ಇದರಿಂದ ಸಮಸ್ಯೆ ಉಂಟಾಗತ್ತೆ ಅಂತ. ಜೊತೆಗೆ ಈಗ ಇರಾನ್ಗೂ ಕೂಡ ಈಗ ಪ್ರತಿಷ್ಠೆ ಕದನ. ಯಾಕಂತ ಹೇಳಿದ್ರೆ ಇರಾನ್ ಈಗ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಅದರ ಗಡಿ ಹಂಚಿಕೊಂಡಿರೋ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದೆ. ಅವರೆದುರು ತಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಬೇಕಾದಂತ ಅನಿವಾರ್ಯತೆಗೆ ಇರಾನ್ಗಿದೆ. ಯಾಕಂತ ಹೇಳಿದ್ರೆ ಇರಾನ್ ಎನ್ನುವಂಥದ್ದು ಸ್ವಲ್ಪ ದೊಡ್ಡ ರಾಷ್ಟ್ರ, ಇಸ್ರೇಲ್ ಎನ್ನುವಂಥದ್ದು ಅತಿ ಪುಟ್ಟ ರಾಷ್ಟ್ರ, ಅದು ಕೂಡ ಯಹೂದಿ ರಾಷ್ಟ್ರ. ಒಂದು ಪುಟ್ಟ ರಾಷ್ಟ್ರನೇ ಇರಾನ್ ಹೊಡೆದಾಕ್ಬಿಟ್ರೆ ಮುಂದಿನ ಗತಿ ಏನು? ಮಾನಮರ್ಯಾದೆ ಇರುತ್ತಾ ಇರಾನ್ಗೆ? ಇರೋದಿಲ್ಲ. ಬೇರೆ ದೇಶಗಳು ಏನು ಮರ್ಯಾದೆ ಕೊಡ್ತಾರೆ ಇರಾನ್ಗೆ? ಇರೋದಿಲ್ಲ. ಆ ಕಾರಣದಿಂದ ಅಟ್ಲೀಸ್ಟ್ ಏನಾದ್ರೂ ಮಾಡಲೇಬೇಕಲ್ಲ. ನಾವು ಕೂಡ ಅಮೆರಿಕಕ್ಕೆ ಮೇಲೆ ದಾಳಿಯನ್ನ ಮಾಡೇ ಮಾಡ್ತೀವಿ ಇಂಥ ಒಂದು ಸಂದೇಶವನ್ನ ಈಗಾಗಲೇ ಇರಾನ್ ಕೂಡ ಮಾಡಿರುವಂತದ್ದು, ಪ್ರತಿಜ್ಞೆ ಕೂಡ ಮಾಡ್ಕೊಂಡಿದೆ. ನಾವು ಕೂಡ ನಾಗರಿಕರು ಅಂತೂ ನೋಡೋಲ್ಲ, ಯಾರಂತೂ ನೋಡೋಲ್ಲ, ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಈಗಾಗಲೇ ಕೊಟ್ಟಾಯ್ತು. ಹಾಗಾದ್ರೆ ಮುಂದೇನ್ ಆಗಬಹುದು ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತ. ಜೊತೆಗೆ ಅಮೆರಿಕ ಕೂಡ ಯಾವುದೇ ಕಾರಣಕ್ಕೂ ಇಸ್ರೇಲ್ನ ಬಿಟ್ಕೊಡಕ್ ಹೋಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 7 ಲಕ್ಷ ಮಂದಿ ಅಮೆರಿಕದವರು ಇಸ್ರೇಲ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದು ಕೂಡ ದ್ವಿಪೌರತ್ವವನ್ನು ಹೊಂದ್ಕೊಂಡಿದೆ. ಅಮೆರಿಕ ಹಾಗೆ ಇಸ್ರೇಲ್, ಅಲ್ಲೂ ವಾಸ ಮಾಡಬಹುದು ಇಸ್ರೇಲ್ ಅಲ್ಲಿ, ಇಲ್ಲೇ ಅಮೆರಿಕದಲ್ಲೂ ಕೂಡ ವಾಸ ಮಾಡಬಹುದು. ದ್ವಿಪೌರತ್ವ ಇರುವಂತದ್ದು ಇಸ್ರೇಲ್ ಹಾಗೆ ಅಮೆರಿಕ. ಒಂದ್ ಕಡೆಯಲ್ಲಿ ಅವರಿಬ್ರು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ. ಜೊತೆಗೆ ಈಗ ಅಣುಬಾಂಬ್ ರೆಡಿ ಆದ್ರೆ ಮಾತ್ರ ಇವೆಲ್ಲ ರಾಷ್ಟ್ರಕ್ಕೆ ಕಷ್ಟ. ಇರಾನ್ ಮಾಡ್ತಾ ಇರುವಂತಹ ಅಣುಬಾಂಬ್ ಮಾರಕ. ಇದನ್ನ ಕಂಪ್ಲೀಟ್ ಅಮೆರಿಕ ವಿರುದ್ಧ ಸಮರಕ್ಕೆ ಹೌತಿ ಬಂಡುಕೋರರು ಹಮಾಸ್ ಕೂಡ ಹೊಂಚು ಹಾಕಿದೆ. ಇರಾನ್ ಪರವಾಗಿ ಅಖಾಡಕ್ಕಿಳಿದ ಹೌತಿ ಹಾಗೆ ಹಮಾಸ್ ಅಮೆರಿಕದ ಹಡಗುಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದೆ. ಹೌತಿ ಹಾಗೆ ಹಮಾಸ್ ಬಂಡುಕೋರರು ನೋಡಿ, ಈಗಾಗಲೇ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಅಮೆರಿಕ ಇರಾನ್ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿತು, ಅದು ಕೂಡ ಪರಮಾಣು ಸ್ಥಾವರಗಳ ಮೇಲೆ. ಯುರೇನಿಯಂ ಏನ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ವಿ, ಸೊ ಇದು ಸಿವಿಲ್ಗೋಸ್ಕರ ಅಲ್ಲ, ನೀವು ಅಣುಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರಿ. ಇದರಿಂದ ಬೇರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೂ ಕೂಡ ಇದರಿಂದ ಸಮಸ್ಯೆ ಉಂಟಾಗತ್ತೆ ಅಂತ. ಜೊತೆಗೆ ಈಗ ಇರಾನ್ಗೂ ಕೂಡ ಈಗ ಪ್ರತಿಷ್ಠೆ ಕದನ. ಯಾಕಂತ ಹೇಳಿದ್ರೆ ಇರಾನ್ ಈಗ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಅದರ ಗಡಿ ಹಂಚಿಕೊಂಡಿರೋ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದೆ. ಅವರೆದುರು ತಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಬೇಕಾದಂತ ಅನಿವಾರ್ಯತೆಗೆ ಇರಾನ್ಗಿದೆ. ಯಾಕಂತ ಹೇಳಿದ್ರೆ ಇರಾನ್ ಎನ್ನುವಂಥದ್ದು ಸ್ವಲ್ಪ ದೊಡ್ಡ ರಾಷ್ಟ್ರ, ಇಸ್ರೇಲ್ ಎನ್ನುವಂಥದ್ದು ಅತಿ ಪುಟ್ಟ ರಾಷ್ಟ್ರ, ಅದು ಕೂಡ ಯಹೂದಿ ರಾಷ್ಟ್ರ. ಒಂದು ಪುಟ್ಟ ರಾಷ್ಟ್ರನೇ ಇರಾನ್ ಹೊಡೆದಾಕ್ಬಿಟ್ರೆ ಮುಂದಿನ ಗತಿ ಏನು? ಮಾನಮರ್ಯಾದೆ ಇರುತ್ತಾ ಇರಾನ್ಗೆ? ಇರೋದಿಲ್ಲ. ಬೇರೆ ದೇಶಗಳು ಏನು ಮರ್ಯಾದೆ ಕೊಡ್ತಾರೆ ಇರಾನ್ಗೆ? ಇರೋದಿಲ್ಲ. ಆ ಕಾರಣದಿಂದ ಅಟ್ಲೀಸ್ಟ್ ಏನಾದ್ರೂ ಮಾಡಲೇಬೇಕಲ್ಲ. ನಾವು ಕೂಡ ಅಮೆರಿಕಕ್ಕೆ ಮೇಲೆ ದಾಳಿಯನ್ನ ಮಾಡೇ ಮಾಡ್ತೀವಿ
ಇಂಥ ಒಂದು ಸಂದೇಶವನ್ನ ಈಗಾಗಲೇ ಇರಾನ್ ಕೂಡ ಮಾಡಿರುವಂತದ್ದು, ಪ್ರತಿಜ್ಞೆ ಕೂಡ ಮಾಡ್ಕೊಂಡಿದೆ. ನಾವು ಕೂಡ ನಾಗರಿಕರು ಅಂತೂ ನೋಡೋಲ್ಲ, ಯಾರಂತೂ ನೋಡೋಲ್ಲ, ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಈಗಾಗಲೇ ಕೊಟ್ಟಾಯಿತು. ಹಾಗಾದ್ರೆ ಮುಂದೇನ್ ಆಗಬಹುದು ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತ. ಜೊತೆಗೆ ಅಮೆರಿಕ ಕೂಡ ಯಾವುದೇ ಕಾರಣಕ್ಕೂ ಇಸ್ರೇಲ್ನ ಬಿಟ್ಕೊಡಕ್ ಹೋಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 7 ಲಕ್ಷ ಮಂದಿ ಅಮೆರಿಕದವರು ಇಸ್ರೇಲ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದು ಕೂಡ ದ್ವಿಪೌರತ್ವವನ್ನು ಹೊಂದ್ಕೊಂಡಿದೆ. ಅಮೆರಿಕ ಹಾಗೆ ಇಸ್ರೇಲ್, ಅಲ್ಲೂ ವಾಸ ಮಾಡಬಹುದು ಇಸ್ರೇಲ್ ಅಲ್ಲಿ, ಇಲ್ಲೇ ಅಮೆರಿಕದಲ್ಲೂ ಕೂಡ ವಾಸ ಮಾಡಬಹುದು. ದ್ವಿಪೌರತ್ವ ಇರುವಂತದ್ದು ಇಸ್ರೇಲ್ ಹಾಗೆ ಅಮೆರಿಕ. ಒಂದ್ ಕಡೆಯಲ್ಲಿ ಅವರಿಬ್ರು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ. ಜೊತೆಗೆ ಈಗ ಅಣುಬಾಂಬ್ ರೆಡಿ ಆದ್ರೆ ಮಾತ್ರ ಇವೆಲ್ಲ ರಾಷ್ಟ್ರಕ್ಕೆ ಕಷ್ಟ. ಇರಾನ್ ಮಾಡ್ತಾ ಇರುವಂತಹ ಅಣುಬಾಂಬ್ ಮಾರಕ. ಇದನ್ನ ಕಂಪ್ಲೀಟ್ ಅಮೆರಿಕ ವಿರುದ್ಧ ಸಮರಕ್ಕೆ ಹೌತಿ ಬಂಡುಕೋರರು ಹಮಾಸ್ ಕೂಡ ಹೊಂಚು ಹಾಕಿದೆ. ಇರಾನ್ ಪರವಾಗಿ ಅಖಾಡಕ್ಕಿಳಿದ ಹೌತಿ ಹಾಗೆ ಹಮಾಸ್ ಅಮೆರಿಕದ ಹಡಗುಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದೆ. ಹೌತಿ ಹಾಗೆ ಹಮಾಸ್ ಬಂಡುಕೋರರು ನೋಡಿ, ಈಗಾಗಲೇ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಅಮೆರಿಕ ಇರಾನ್ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿತು. ಅದು ಕೂಡ ಪರಮಾಣು ಸ್ಥಾವರಗಳ ಮೇಲೆ. ಯುರೇನಿಯಂ ಏನ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅದು ಸಿವಿಲ್ಗೋಸ್ಕರ ಅಲ್ಲ, ನೀವು ಅಣುಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರಿ. ಇದರಿಂದ ಬೇರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೂ ಕೂಡ ಇದರಿಂದ ಸಮಸ್ಯೆ ಉಂಟಾಗತ್ತೆ ಅಂತ. ಜೊತೆಗೆ ಈಗ ಇರಾನ್ಗೂ ಕೂಡ ಈಗ ಪ್ರತಿಷ್ಠೆ ಕದನ. ಯಾಕಂತ ಹೇಳಿದ್ರೆ ಇರಾನ್ ಈಗ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಅದರ ಗಡಿ ಹಂಚಿಕೊಂಡಿರೋ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದೆ. ಅವರೆದ್ರೆ ತಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಬೇಕಾದಂತ ಅನಿವಾರ್ಯತೆಗೆ ಇರಾನ್ಗಿದೆ. ಯಾಕಂತ ಹೇಳಿದ್ರೆ ಇರಾನ್ ಎನ್ನುವಂಥದ್ದು ಸ್ವಲ್ಪ ದೊಡ್ಡ ರಾಷ್ಟ್ರ, ಇಸ್ರೇಲ್ ಎನ್ನುವಂಥದ್ದು ಅತಿ ಪುಟ್ಟ ರಾಷ್ಟ್ರ, ಅದು ಕೂಡ ಯಹೂದಿ ರಾಷ್ಟ್ರ. ಒಂದು ಪುಟ್ಟ ರಾಷ್ಟ್ರನೇ ಇರಾನ್ ಹೊಡೆದಾಕ್ಬಿಟ್ರೆ ಮುಂದಿನ ಗತಿ ಏನು? ಮಾನಮರ್ಯಾದೆ ಇರುತ್ತಾ ಇರಾನ್ಗೆ? ಇರೋದಿಲ್ಲ. ಬೇರೆ ದೇಶಗಳು ಏನು ಮರ್ಯಾದೆ ಕೊಡ್ತಾರೆ ಇರಾನ್ಗೆ? ಇರೋದಿಲ್ಲ. ಆ ಕಾರಣದಿಂದ ಅಟ್ಲೀಸ್ಟ್ ಏನಾದ್ರೂ ಒಂದು ಮಾಡಲೇಬೇಕಲ್ಲ. ತಾವು ಕೂಡ ಅಮೆರಿಕಕ್ಕೆ ಮೇಲೆ ದಾಳಿಯನ್ನ ಮಾಡೇ ಮಾಡ್ತೀವಿ ಇಂಥ ಒಂದು ಸಂದೇಶವನ್ನ ಈಗಾಗಲೇ ಇರಾನ್ ಕೂಡ ಮಾಡಿರುವಂತದ್ದು, ಪ್ರತಿಜ್ಞೆ ಕೂಡ ಮಾಡ್ಕೊಂಡಿದೆ. ನಾವು ಕೂಡ ನಾಗರಿಕರು ಅಂತೂ ನೋಡೋಲ್ಲ, ಯಾರಂತೂ ನೋಡೋಲ್ಲ, ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಈಗಾಗಲೇ ಕೊಟ್ಟಾಯಿತು. ಹಾಗಾದ್ರೆ ಮುಂದೇನ್ ಆಗಬಹುದು ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತ. ಜೊತೆಗೆ ಅಮೆರಿಕ ಕೂಡ ಯಾವುದೇ ಕಾರಣಕ್ಕೂ ಇಸ್ರೇಲ್ನ ಬಿಟ್ಕೊಡಕ್ ಹೋಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 7 ಲಕ್ಷ ಮಂದಿ ಅಮೆರಿಕದವರು ಇಸ್ರೇಲ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದು ಕೂಡ ದ್ವಿಪೌರತ್ವವನ್ನು ಹೊಂದ್ಕೊಂಡಿದೆ. ಅಮೆರಿಕ ಹಾಗೆ ಇಸ್ರೇಲ್, ಅಲ್ಲೂ ವಾಸ ಮಾಡಬಹುದು ಇಸ್ರೇಲ್ ಅಲ್ಲಿ, ಇಲ್ಲೇ ಅಮೆರಿಕದಲ್ಲೂ ಕೂಡ ವಾಸ ಮಾಡಬಹುದು. ದ್ವಿಪೌರತ್ವ ಇರುವಂತದ್ದು ಇಸ್ರೇಲ್ ಹಾಗೆ ಅಮೆರಿಕ. ಒಂದ್ ಕಡೆಯಲ್ಲಿ ಅವರಿಬ್ರು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ. ಜೊತೆಗೆ ಈಗ ಅಣುಬಾಂಬ್ ರೆಡಿ ಆದ್ರೆ ಮಾತ್ರ ಇವೆಲ್ಲ ರಾಷ್ಟ್ರಕ್ಕೆ ಕಷ್ಟ. ಇರಾನ್ ಮಾಡ್ತಾ ಇರುವಂತಹ ಅಣುಬಾಂಬ್ ಮಾರಕ. ಇದನ್ನ ಕಂಪ್ಲೀಟ್ ಅಮೆರಿಕ ವಿರುದ್ಧ ಸಮರಕ್ಕೆ ಹೌತಿ ಬಂಡುಕೋರರು ಹಮಾಸ್ ಕೂಡ ಹೊಂಚು ಹಾಕಿದೆ. ಇರಾನ್ ಪರವಾಗಿ ಅಖಾಡಕ್ಕಿಳಿದ ಹೌತಿ ಹಾಗೆ ಹಮಾಸ್ ಅಮೆರಿಕದ ಹಡಗುಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದೆ. ಹೌತಿ ಹಾಗೆ ಹಮಾಸ್ ಬಂಡುಕೋರರು ನೋಡಿ, ಈಗಾಗಲೇ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಅಮೆರಿಕ ಇರಾನ್ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿತು. ಅದು ಕೂಡ ಪರಮಾಣು ಸ್ಥಾವರಗಳ ಮೇಲೆ. ಯುರೇನಿಯಂ ಏನ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅದು ಸಿವಿಲ್ಗೋಸ್ಕರ ಅಲ್ಲ, ನೀವು ಅಣುಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರಿ. ಇದರಿಂದ ಬೇರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೂ ಕೂಡ ಇದರಿಂದ ಸಮಸ್ಯೆ ಉಂಟಾಗತ್ತೆ ಅಂತ. ಜೊತೆಗೆ ಈಗ ಇರಾನ್ಗೂ ಕೂಡ ಈಗ ಪ್ರತಿಷ್ಠೆ ಕದನ. ಯಾಕಂತ ಹೇಳಿದ್ರೆ